ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ನಿನ್ನೆ ಮಾರ್ಕೆಟ್ ಯಾಕೆ ಬಿತ್ತ, ಯಾವ ಮೇಜರ್ ರೀಸನ್ಗಳು ಇದ್ದು ಅಂತ ಇವತ್ತಿನ ಈ ವಿಡಿಯೋನಾಗ ಡಿಸ್ಕಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ನಾ ನಿಫ್ಟಿ 50 ಚಾರ್ಟ್ ತೆಗ್ದೇನಿ. ನೋಡ್ರಿ, ನಿನ್ನೆ ನಿಫ್ಟಿ 50 ಗ್ಯಾಪ್ ಅಪ್ ಓಪನ್ ಆತ. ಖರೆ ಪ್ರೈಸ್ ಮತ್ ಮ್ಯಾಗ ಹೋಗ್ಲಿಲ್ಲ. ಎಲ್ಲಿ ಓಪನ್ ಐತ್ ಅದ ಪ್ರೈಸ್ ಲಿಂದನ ಕಳ ಬಂತ ನಿಫ್ಟಿ. ವೀಕ್ಷಕರೇ, ಗ್ಯಾಪ್ ಅಪ್ ಯಾಕಂತಂದ್ರ ನಿನ್ನೆ ಆಪಲ್ ಸ್ಟಾಕ್ ದ ರಿಸಲ್ಟ್ ಇತ್ತ. US ನಾಗ ಆಪಲ್ ಸ್ಟಾಕ್ ರಿಸಲ್ಟ್ ಇತ್ತ. ಆಪಲ್ ಸ್ಟಾಕ್ ರಿಸಲ್ಟ್ ಚಲೋ ಬಂತ. ಅದ ಕಾರಣ ಅಮೆರಿಕಾ ಮಾರ್ಕೆಟ್ ಪಾಸಿಟಿವ್ ಇತ್ತ. ಅದ ನೋಡಿ ನಮ್ದು ಇಂಡಿಯಾದ ಗಿಫ್ಟ್ ನಿಫ್ಟಿನೂ ಪಾಸಿಟಿವ್ ಇತ್ತ. ಮುಂಜಾನೆ ಪಾಸಿಟಿವ್ ಇರೋದ್ರಿಂದ ಗಿಫ್ಟ್ ನಿಫ್ಟಿ ಎಲ್ಲಾ ಟ್ರೇಡರ್ಸ್ ಅದು ಎಲ್ಲಾ ಬುಲ್ಲಿಶ್ ಇದ್ರ. ಅಂದ ಕಾರಣ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆತ. ಗ್ಯಾಪ್ ಅಪ್ ಓಪನ್ ಆದ ಖರೆ ಪ್ರೈಸ್ ಸಸ್ಟೈನ್ ಮಾಡ್ಲಿಲ್ಲ. ಎಲ್ಲಿ ಓಪನ್ ಐತ್ ಅದ ಪ್ರೈಸ್ ದಿಂದನ ಕಳ ಬಂದ್ಬಿಡ್ತ ನಿಫ್ಟಿ ನಮದ. ನೋಡ್ರಿ ವೀಕ್ಷಕರೇ, ಮೇಜರ್ ರೀಸನ್ ನೋಡ್ರಿ, ಗ್ಲೋಬಲ್ ಮಾರ್ಕೆಟ್ ಅನ್ನು ಎಲ್ಲಾ ಪಾಸಿಟಿವ್ ಇದ್ದು. ಅಂದ್ರನು ಯಾಕೆ ಬಿತ್ತ ಅಂತ ನಾವ್ ಈಗ ನೋಡೋಣ. ನೋಡ್ರಿ, ಎಲ್ಲಾ ಮಾರ್ಕೆಟ್ ಅನ್ನು ಪಾಸಿಟಿವ್ ಇದ್ದು. ಖರೆ ನಮ್ ಇಂಡಿಯಾ ಮಾರ್ಕೆಟ್ ಒಂದ ನೆಗೆಟಿವ್ ಇತ್ತು ನಿನ್ನೆ. ಅದಕ್ಕೆ ಏನ್ ಮೇನ್ ರೀಸನ್ಗಳು ಅಂತಂದ್ರ ಇಲ್ಲಿ ನೋಡ್ಬೋದು ನೀವು. ಒಂದೇ ಪಾಯಿಂಟ್ ಏನಂತಂದ್ರ ಪ್ರಾಫಿಟ್ ಬುಕ್ಕಿಂಗ್ ಬಂತ್ರಿ. ನಮ್ಮ ಇಂಡಿಯಾ ಮಾರ್ಕೆಟ್ ನಿನ್ನೆ ಆಲ್ ಟೈಮ್ ಹೈ ಟಚ್ ಆತ್ಲಾರಿ. ಆಲ್ ಟೈಮ್ ಹೈ ಟಚ್ ಆಗನ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರ. ಯಾವಾಗೂ ಮಾರ್ಕೆಟ್ ಒಂದ ಸಮ ಮ್ಯಾಗ್ ಹೋಗಂಗಿಲ್ರಿ. ಮ್ಯಾಗ್ ಹೋದ್ರ ಸ್ವಲ್ಪ ಕೆಳಗೂ ಬರ್ತೈತಿ. ಕೆಳಗ್ ಯಾಕೆ ಬರ್ತೈತಿ ಅಂದ್ರೆ ಅಲ್ಲಿ ಮ್ಯಾಗಿನ್ ಲೆವೆಲ್ನಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ತಾರ. ಮತ್ ಕೆಳಗ್ ಬಂದಾಗ ಮತ್ ಬಾಯಿಂಗ್ ಬರ್ತೈತಿ, ಮತ್ ಮ್ಯಾಗ್ ಹೋಗ್ತೈತಿ. ನೋಡ್ರಿ, ಒಂದೇ ಪಾಯಿಂಟ್ ಏನಂತಂದ್ರ ಮೇನ್ ಪ್ರಾಫಿಟ್ ಬುಕ್ಕಿಂಗ್ ಬಂತ. ಮಾರ್ಕೆಟ್ ಭಾಳ ಇರಿತ್ತ, ಅನಾನ ಪ್ರಾಫಿಟ್ ಬುಕ್ಕಿಂಗ್ ಬಂತ ಅಲ್ಲಿ. ಮತ್ತೆ ಎರಡನೇದು ಏನಂತಂದ್ರ ಇಂಡಿಯಾ ಮಾರ್ಕೆಟ್ ಬಹಳ ಔಟ್ ಪರ್ಫಾರ್ಮ್ ಮಾಡೈತ್ರಿ ಗ್ಲೋಬಲ್ ಮಾರ್ಕೆಟ್ಗಳಕ್ಕಿಂತನೂ. ಬೇರೆ ದೇಶದ ಮಾರ್ಕೆಟ್ ಇಷ್ಟ ಏರಿಲ್ಲ. ಖರೆ ನಮ್ ಇಂಡಿಯಾ ಮಾರ್ಕೆಟ್ ಈಗ ಸದ್ಯನಾಗನ ಬಾಳ ಏರೈತಿ. ಇದು ಮೇಜರ್ ರೀಸನ್ ಐತ್ರಿ ಮೇನ್ ಮಾರ್ಕೆಟ್ ಬೀಳಾಕ. ಮತ್ತ ಮೂರನೇದ್ ಏನಂತಂದ್ರ ಹೈ ವ್ಯಾಲ್ಯೂಯೇಷನ್ ಅಂತಂದ್ರ ಮಾರ್ಕೆಟ್ ಆಲ್ರೆಡಿ ಭಾಳ ಏರಿತ್ರಿ. ಮಾರ್ಕೆಟ್ ಭಾಳ ಏರಿತ ಅನಾನ ಹೈ ವ್ಯಾಲ್ಯೂಯೇಷನ್ ಅಂತಾನು ಮಾರ್ಕೆಟ್ ಬಿತ್ತ. ಮತ್ತ ನಾಲ್ಕನೇ ಪಾಯಿಂಟ್ ಯಾವ್ಯಾವ ಹೆಚ್ಚ ಬಿದ್ದಾವ್ ನೋಡ್ರಿ. ಕ್ಯಾಪಿಟಲ್ ಗೂಡ್ಸ್, ಬ್ಯಾಂಕಿಂಗ್, ಆಟೋ ಶೇರ್ಸ್ ಇವು ಟಾಪ್ ಲೂಸರ್ಸ್ ಇದ್ದುರಿ ನಮ್ದ ಮಾರ್ಕೆಟ್ನಾಗ ನಿನ್ನೆ. ನೋಡ್ರಿ, ನೀವು ರಿಲಯನ್ಸ್ ಸ್ಟಾಕ್ ನೋಡ್ಬೋದ. ರಿಲಯನ್ಸ್ ಸ್ಟಾರ್ಟಿಂಗ್ ಚಲೋ ಓಪನಿಂಗ್ ಐತ್ರಿ, ಪಾಸಿಟಿವ್ ನೇ ಓಪನ್ ಐತ. ಖರೆ ಅದನ್ನು ಒಮ್ಮೆ ಬಿತ್ತ. ಮೇನ್ ಮಾರ್ಕೆಟ್ ನಿಫ್ಟಿ ಬೀಳಾಕ್ ಮೇನ್ ಕಾರಣನು ರಿಲಯನ್ಸ್ ರೀ. ಯಾಕಂತಂದ್ರ ರಿಲಯನ್ಸ್ ಹೆವಿ ವೇಟೇಜ್ ಐತಿ ಇತ್ರನಾಗ ನಿಫ್ಟಿನಾಗ. ನಾನ ರಿಲಯನ್ಸ್ ಬೀಳಾನು ನಮ್ದ ನಿಫ್ಟಿ ಬಿತ್ತ. ನೋಡ್ಬೋದು ನೀವ ರಿಲಯನ್ಸ್ ಮತ್ ಅಂದ್ರನು ಸ್ವಲ್ಪ ಚಲೋನ ರೀ. ಈಗ ಬರೇ 2.22% ಬಿದ್ದಿತ್ತ. ಖರೆ ಮಧ್ಯಾಹ್ನ ನೀವು ನೋಡ್ಬೇಕಾಯ್ತ ರಿಲಯನ್ಸ್ 4% ಡೌನ್ ತಕಾನು ಕಳಗ್ ಹೋಗಿತ್ತ. 4% ಡೌನ್ ತಕ ಕಳಗ್ ಹೋಗಿತ್ತ. ಖರೆ ಮತ್ತ ಕೆಳಗಿನ ಲೆವೆಲ್ನಾಗ ಬಾಯಿಂಗ್ ಪ್ರೆಷರ್ ಬಂತ. ಮತ್ತ 2.22% ಕ್ಲೋಸಿಂಗ್ ಆತ್ರಿ. ನಿಫ್ಟಿ ಬೀಳಾಕ ರಿಲಯನ್ಸ್ ಅನ್ನು ಕಾರಣ. ಮತ್ ರಿಲಯನ್ಸ್ ಆಲ್ರೆಡಿ ರಿಲಯನ್ಸ್ ಅನ್ನು ಬಹಳ ಏರಿತ್ತ. ನಾನ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಂತ ಬೀಳ್ತೈತ್ರಿ. ಅದೇನ್ ಅನ್ಸೋದಿಲ್ಲ. ಆಮೇಲೆ HDFC ಬ್ಯಾಂಕ್, ರಿಲಯನ್ಸ್ ಮತ್ತೆ HDFC ಬ್ಯಾಂಕ್ ಇವು ಬಹಳ ಹೆವಿ ವೇಟೇಜ್ ಸ್ಟಾಕ್ ಇದಾವ. ಇವು HDFC ಬ್ಯಾಂಕ್ ನೀವು ನೋಡ್ರಿ ಬಿದ್ದೈತಿ, ಬಹಳ ಬಿದ್ದೈತಿ. ಆಲ್ರೆಡಿ ಮೊದ್ಲ ಬಿದ್ದೈತಿ. ಮತ್ತ ನಿನ್ನೇನು 1% ಸಮೀಪ ಮತ್ ಬೀಳಾನ ಸ್ವಲ್ಪ ನಮ್ದ ಇಂಡೆಕ್ಸ್ ಬಿದ್ದೈತಿ. ಮತ್ತೆ TCS ನೋಡ್ಬೋದು ನೀವು. TCS ಅನ್ನು ಬಹಳ ಬಿದ್ದಿತ್ತ. ಖರೆ ಕೆಳಗಿನ ಲೆವೆಲ್ ದಿಂದ ಮತ್ತ ಬೈಯಿಂಗ್ ಪ್ರೆಷರ್ ಬಂತ. ನೋಡ್ರಿ, TCS ಸ್ಟಾಕ್ ಓಪನ್ ಆಗಿದ್ದ ಲೆವೆಲ್ ದಿಂದ ನೋಡ್ಬೋದು ನೀವು 12-15 ತಕ 2.5% ಬಿದ್ದಿತ್ತ. ಖರೆ ಮತ್ತ ಮಾರ್ಕೆಟ್ ಕ್ಲೋಸ್ ಆಗೋ ತಕ ಬರೇ 0.5% ಬಿದ್ದ ಬಂದಾತ. ಇದ್ರಲ್ಲಿ ಏನ್ ಗೊತ್ತಾಗ್ತೈತ ಅಂತಂದ್ರ ಇದ ಯಾವ್ದು ಗ್ಲೋಬಲ್ ಫ್ಯಾಕ್ಟರ್ ಇಲ್ಲಾಗಿತ್ತ, ಏನೂ ಇಲ್ಲಾಗಿತ್ತ. ಇದ್ ಬರೇ ಇಂಟರ್ನಲ್ ಮಾಮ್ಲಾ ಸಂಬಂಧ ಇದ ಬಿದ್ದೈತಿ. ಮತ್ತ ಇಲೆಕ್ಷನ್ ನಡೆದೈತ್ಲಾರಿ. ಇಂಡಿಯಾದ ವೊಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಅನ್ನು ಬಹಳ ಹೈ ಐತಿ. ಮಾರ್ಕೆಟ್ ಏರೋದ ಬೀಳೋದ ಆಗ್ತಿರ್ತೈತಿ. ಈ ವೀಕ್ಷಕರೇ, ಇಲೆಕ್ಷನ್ ರಿಸಲ್ಟ್ ಬರೋ ತಕ ಮಾರ್ಕೆಟ್ ಸ್ಟೇಬಲ್ ಇರಂಗಿಲ್ಲ. ಹಿಂಗ ಮ್ಯಾಕ್ ಕೆಳಗ ಆಗ್ತೈತಿ. ಅನ್ಸೋ ಜರೂರತಿಲ್ಲ. ಏನು ಬ್ಯಾರೆ ಏನು ಫ್ಯಾಕ್ಟರ್ ಇಲ್ಲ. ಬರೀ ಇದ ಹೈ ವ್ಯಾಲ್ಯೂಯೇಷನ್ ಸಂಬಂಧ ಮತ್ತ ಮಾರ್ಕೆಟ್ ಬಹಳ ಏರಿತನಾನ ಪ್ರಾಫಿಟ್ ಬುಕ್ಕಿಂಗ್ ಸಂಬಂಧ ಮಾರ್ಕೆಟ್ ಬಿದ್ದೈತಿ. ವೀಕ್ಷಕರೇ, ಈ ವಿಡಿಯೋನ ನಿನ್ನೆನ ಮಾಡ್ಬೇಕಾಗಿತ್ತ. ಖರೆ ನಿನ್ನೆ ನನ್ ಕಡೆ ಟೈಮ್ ಇಲ್ಲಾಗಿತ್ತ. ಇವತ್ತು ಟೈಮ್ ಸಿಕ್ಕಿತ, ಈಗ ಮಾಡೇನಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.